ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿ 32,438 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಕೂಡ ಮುಗಿತಾವಂತು. ಅದಕ್ಕೆ ಸಂಬಂಧಿಸಿದಂತೆ ಈ ಸಾರಿ ಎಷ್ಟು ಕಟಾಪ್ ನಿಲ್ತದ ಅಂತೇಳಿ ನೋಡ್ಕೊಂಬರೋಣ. ಇದು ಬಂದು ನಿಮ್ಮದು ಎಕ್ಸ್ಪೆಕ್ಟೆಡ್ ಕಟಾಪ್ ಆಗಿರ್ತದ. ಇದು ಬಂದು ಫಿಸಿಕಲ್ ಕಟಾಪ್ ಆಗಿರ್ತದೆ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ, ಒಂದು 2 ರಿಂದ 5 ಮಾರ್ಕ್ಸ್. ಅದಕ್ಕಾಗಿ ಸ್ವಲ್ಪ ಇಂಥ ಅಭ್ಯರ್ಥಿಗಳು ನೀವೇನಾಗಿದ್ದರೆ ಫಿಸಿಕಲನ್ನು ಸ್ಟಾರ್ಟ್ ಮಾಡಿರಿ ಸ್ನೇಹಿತರೆ. ಇದ್ರ ಜೊತೆಗೆ ಈಗ ಮುಂದೆ ಜನವರಿ 21ರಿಂದ ಹೊಸ ನೇಮಕಾತಿ ಆಗುತ್ತೆ. 22,000 ಹುದ್ದೆಗಳು ನೇಮಕಾತಿ ಆಗ್ತವೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮಗೇನಾದರೂ ನೋಟ್ಸ್ ಬೇಕಾಯ್ತು ಅಂದರೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ನೋಟ್ಸ್ ಈಗ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತೆ. ಮತ್ತೆ ಇದರ ನೋಟ್ಸು ನೇಮಕಾತಿ ಆದಮೇಲೆ ಜಾಸ್ತಿ ಆಗುತ್ತೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ. ಇವು ಬಂದು ಅತ್ಯಂತ ಕಡಿಮೆ ಸಮಯದಲ್ಲಿ ನಿಮಗೆ ಎಲ್ಲ ಸಿಲೆಬಸ್ ನೋಟ್ಸ್ ಆಗಿರ್ತಾವೆ. ಈ ಸಾರಿ ಎಕ್ಸಾಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದಿರ್ತಾವೆ. ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ, ಇಂಪಾರ್ಟೆಂಟ್ ನೋಟ್ಸ್ ಐತಿ. ಗ್ರೂಪ್ ಡಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, RRB ಗ್ರೂಪ್ ಡಿಗೆ ಸಂಬಂಧಿಸಿ ಸಿಲೆಬಸ್ ಅಲ್ಲಿರೋ GKಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಅತಿ ಹೆಚ್ಚು ಬಾರಿ RRB ಗ್ರೂಪ್ ಡಿ NTP CLPಯಲ್ಲಿ ಕೇಳಿದ್ರೆ ಮುಖ್ಯವಾದ ಪ್ರಶ್ನೆಗಳು ರಿಪೀಟೆಡ್ ಕ್ವಶನ್ಸ್ ರೀ 1,000 ಇರ್ತಾವೆ ರೀ, ವಿತ್ ಆನ್ಸರ್ ಇರೋದು. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಇಂಪಾರ್ಟೆಂಟ್ 1000 ಪ್ರಶ್ನೆಗಳು ವಿತ್ ಆನ್ಸರ್ ಇರ್ತಾವೆ ರೀ. ಮತ್ತು ಅದೇ ರೀತಿ ಮ್ಯಾಥಮೆಟಿಕ್ಸು, ರೀಸನಿಂಗು ಮತ್ತು ಓಲ್ಡ್ ಕ್ವಶನ್ ಪೇಪರು ಮತ್ತು ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ 300 ರೂಪಾಯಿ ಐತ್ರಿ. ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಈಗ 300 ರೂಪಾಯಿ ಅಲ್ಲ, 200 ರೂಪಾಯಿ ಅಲ್ಲ, ಕೇವಲ 150 ರೂಪಾಯಿಗಾಗಿ ನೀಡಲಾಗ್ತದೆ. ಆದರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ 150 ರೂಪಾಯಿಗೆ ನೀಡಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ರೀ. 50% ಡಿಸ್ಕೌಂಟ್ ಐತ್ರಿ. ಇಂಪಾರ್ಟೆಂಟ್ ನೋಟ್ಸು ಪ್ಲಸ್ ನಿಮಗೆ ಡೀಟೇಲ್ಸ್ ನೋಟ್ಸು ಎರಡೂ ಕೂಡ ಕಳಿಸಲಾಗ್ತದೆ. ಕೇವಲ 150 ರೂಪಾಯಿದಲ್ಲಿ ನೀಡಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ಗೆ ಬರೋದಾದರೆ ಸ್ನೇಹಿತರೆ, ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ ಒಂದಿಷ್ಟು ಅಭ್ಯರ್ಥಿಗಳದ್ದು ಎಕ್ಸಾಮ್ ಮುಗಿದೈತಿ. ಎಕ್ಸಾಮ್ ಮುಗಿದ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ನಿಮ್ಮದು ಎಷ್ಟು ಸ್ಕೋರ್ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಸರಿಯಾದ ಉತ್ತರ ಆಗಲಿ ಅಥವಾ ಎಷ್ಟಾಗಲಿ, ಒಟ್ಟು ನೀವು ಟೋಟಲ್ ಆಗಿ ಎಷ್ಟು ಕ್ವಶನ್ಗಳನ್ನ ಟಚ್ ಮಾಡಿದ್ದೀರಿ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇಲ್ಲಿ ಬಂದು ನಿಮಗೆ ಕರ್ನಾಟಕ ಅಭ್ಯರ್ಥಿಗಳಂತಲ್ಲ ಟೋಟಲ್ ಆಗಿ ನಾವು ತೆಗೆದುಕೊಂಡು ಯಾವುದೇ ಒಂದು ಜೂನ್ಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದ್ರೆ ಇಲ್ಲಿ ಬಂದು ನಿಮಗೆ ಫಿಸಿಕಲನ್ನು ಕರೀತಾರೆ ರೀ. ಫಿಸಿಕಲ್ ಕೂಡ ಇರ್ತೈತಿ, ಎಲ್ಲರಿಗೂ ಕೂಡ ಗೊತ್ತೈತಿ. ಫಿಸಿಕಲ್ ಬಂದು 1:3 ಕರೀತಾರೆ ರೀ. ಇದು ಪುರುಷರಿಗೂ ಫಿಸಿಕಲ್ ಇರುತ್ತೆ, ಮಹಿಳೆಯರಿಗೂ ಫಿಸಿಕಲ್ ಇರುತ್ತೆ ರೀ. ಫಿಸಿಕಲ್ಗೆ ಏನೇನು ಇರ್ತದೆ ಅಂತ ನೋಡ್ಕೊಂಬಿಡ್ರಿ ಇನ್ನೊಂದು ಸಾರಿ. ಸ್ನೇಹಿತರೆ, ಫಿಸಿಕಲ್ ಬಂದು ನಿಮ್ಮದು ಪುರುಷ ಅಭ್ಯರ್ಥಿಗಳಿಗೆ 35 kg ತೂಕದ್ದು 100 ಮೀಟರ್ ವಾಕಿಂಗ್ ಆದರೂ ಹೋಗ್ರಿ, ಓಡ್ಕೋತಾದ್ರೂ ಹೋದ್ರಿ, ಅದನ್ನು 2 ನಿಮಿಷದ ಒಳಗಡೆ ನೀವು ಹೋಗಿ ರೀಚ್ ಆಗ್ಬೇಕು. ಅದು ಉಸ್ಕಿನ ಚೀಲ ಇರ್ತದೆ, ನೀವು ಎತ್ಕೊಂಡು ಹೋಗ್ಬೇಕ್ರಿ. ಇನ್ನು ಅದೇ ರೀತಿ 100 ಮೀಟರ್ ರನ್ನಿಂಗ್ ಇರ್ತದ, 4 ನಿಮಿಷ 15 ಸೆಕೆಂಡ್ ಒಳಗಡೆ ಹೋಗಿ ರೀಚ್ ಆಗ್ಬೇಕ್ರಿ. ಇದನ್ನು ಫಿಸಿಕಲ್ ಬಂದು 1:3 ಕರೀತಾರೆ ರೀ. ತಿಳಿತಲ್ಲ, ಒಟ್ಟಾರೆಯಾಗಿ ಒಂದು ಹುದ್ದೆಗೆ 3 ಅಭ್ಯರ್ಥಿಗಳನ್ನ ಫಿಸಿಕಲ್ಗೆ ಕರೀತಾರ. ಇನ್ನು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 20 kg ತೂಕದ್ದು ಹತ್ಕೊಂಡು ನೀವು ಕೂಡ 100 ಮೀಟರ್ ಹೋಗ್ಬೇಕು, 2 ನಿಮಿಷ ಟೈಮ್ ಇರ್ತದ. ಇನ್ನು ಅದೇ ರೀತಿ ನಿಮಗೂ ಕೂಡ ಇನ್ನೊಂದು ರನ್ನಿಂಗ್ ಫಿಸಿಕಲ್ ಇರ್ತದೆ. ಇದು ಬಂದು 1000 ಮೀಟರ್ ಅಥವಾ 1 ಕಿಲೋಮೀಟರ್ ನೀವು ರನ್ನಿಂಗನ್ನು 5 ನಿಮಿಷ 40 ಸೆಕೆಂಡ್ ಒಳಗೆ ನೀವು ಕೂಡ ಮಾಡಿದರೆ ಮಾತ್ರ ಇಲ್ಲಿ ಫಿಸಿಕಲನ್ನು ಪಾಸ್ ಹಾಕ್ಯಾರ. ತಿತ್ತಲ ಫಿಸಿಕಲ್ಗೆ ಸಂಬಂಧಿಸಿದ ಇದು ಮಾಹಿತಿ ಆಗಿರ್ತದೆ. ಇನ್ನು ಅದೇ ರೀತಿ ಈ ಸಾರಿ ಫಿಸಿಕಲ್ಗೆ ಎಷ್ಟು ಕಟಪ್ ನಿಲ್ತಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿ. ಅದೇ ರೀತಿ ರಿಸಲ್ಟ್ ಯಾವಾಗ ಬರುತ್ತಂತ ಕೇಳಾಕತ್ತಿದ್ರಿ. ಸ್ನೇಹಿತರೆ, ನಿಮ್ಮ ರಿಸಲ್ಟ್ ನೋಡ್ರಿ ಫೆಬ್ರವರಿ 15 ನಂತರ ಬರಬಹುದು ರೀ. ಯಾಕಪ್ಪ ಅಂದ್ರೆ ಫೆಬ್ರವರಿ 10ರವರೆಗೂ ಕೂಡ ಇನ್ನೂ ಎಕ್ಸಾಮ್ ಅದಾವೆ ರೀ. ಯಾಕಂದರೆ ಇಲ್ಲಿ ನಡುವಿನ ಸ್ವಲ್ಪ ಪೋಸ್ಟ್ಪೋಂಡ್ ಆಗ್ಯಾವ ರೀ. ಫೆಬ್ರವರಿ 10ಕ್ಕೆ ನಿಮಗೆ ಟೋಟಲ್ ಆಗಿ ಎಲ್ಲ ಎಕ್ಸಾಮ್ ಮುಗಿತಾವೆ. ಅದರ ನಂತರ ನಿಮ್ಮದು ಫಿಸಿಕಲನ್ನು ಕರಿಬೋದು ರೀ, ಅಂದರೆ ರಿಸಲ್ಟನ್ನು ಬಿಡ್ಬೋದು. ಸ್ನೇಹಿತರೆ, ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೇನಾದರೂ ಮಾಹಿತಿ ಬೇಕಿತ್ತಂದ್ರೆ ನೀವೇನಾದರೂ ರಿಸಲ್ಟ್ ಬಿಟ್ಟ ತಕ್ಷಣ ಚೆಕ್ ಮಾಡ್ಕೋಬೇಕು. ಯಾವುದೇ ರೀತಿ ಸರ್ವರ್ ಇಶ್ಯೂ ಆಗಬಾರ್ದು. ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ರಿಸಲ್ಟ್ ಬಿಟ್ಟ ತಕ್ಷಣ ನಾವು ಗ್ರೂಪಲ್ಲಿ ಲಿಂಕನ್ನು ಹಾಕ್ತೀವಿ. ಯಾವುದೇ ರೀತಿ ಸರ್ವರ್ ಪ್ರಾಬ್ಲಮ್ ಆಗಲ್ಲ. ಯಾಕಪ್ಪ ಅಂದ್ರಲ್ಲಿ ಒಟ್ಟಾರೆಯಾಗಿ 1,05,00,000ಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಎಲ್ಲರೂ ಕೂಡ ಎಕ್ಸಾಮ್ ಕೂಡ ಬರೆದಿರ್ತಾರೆ. ಅದಕ್ಕಾಗಿ ಸರ್ವರ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಎಕ್ಸಾಮ್ಗೆ ಸಂಬಂಧಿಸಿದಂತೆ ರಿಸಲ್ಟ್ ಬಿಟ್ಟ ತಕ್ಷಣ ನಮ್ಮ ಗ್ರೂಪಲ್ಲಿ ಹಾಕ್ತೀವಿ. ಯಾವುದೇ ರೀತಿಯ ಸರ್ವರ್ ಪ್ರಾಬ್ಲಮ್ ಆಗಲ್ಲ. ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐತ್ರಿ. ಸ್ನೇಹಿತರೆ, ಹಾಗಿದ್ರೆ ರಿಸಲ್ಟ್ ಯಾವಾಗ ಬಿಡ್ತಾರಂತ ಗೊತ್ತಾಯ್ತಾ? ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಕಟಾಪ್ ರೀ. ಸ್ನೇಹಿತರೆ, ಮೊದಲಿಗೆ ಒಂದಿಷ್ಟು ಅಭ್ಯರ್ಥಿಗಳನ್ನ ನೋಡ್ಕೊರಿ. ನೀವು ಜಸ್ಟ್ ಪಾಸ್ ಆದ್ರೆ ಸಾಕ್ರಿ, ಅಂದ್ರೆ 30+ ಸ್ಕೋರ್ ಆದರೂ ಕೂಡ ನಿಮ್ಗೆ ಇಲ್ಲಿ ಫಿಸಿಕಲ್ಗೆ ಬರ್ತದೆ ರೀ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಜನರಲ್ ಕ್ಯಾಟಗರಿಗೆ 40, EWSಗೆ 40. ಇದು ಬಂದು ನಿಮ್ಮದು ಪಾಸಿಂಗ್ ಮಾರ್ಕ್ಸ್ ರೀ. ಅದೇ ರೀತಿ SC/ST ಅಭ್ಯರ್ಥಿಗೆ 30. ಅದೇ ರೀತಿ OBC ಅಭ್ಯರ್ಥಿಗೂ ಕೂಡ 30 ಮಾರ್ಕ್ಸ್ ತೊಗೊಂಡ್ರೆ ಸಾಕ್ರೆ ನೀವು ಪಾಸ್ ಹಾಕಿರಿ. ಇಂಥ ಅಭ್ಯರ್ಥಿಗಳು ಏನಿದಾರಲ್ಲ, ನಾ ಈಗ ಹೇಳುವಂಥ ಅಭ್ಯರ್ಥಿಗಳು ಜಸ್ಟ್ ನೀವು ಇಲ್ಲಿ ಏನಂದ್ರೆ ಇಷ್ಟು ಮಾರ್ಕ್ಸನ್ನು ತೆಗೆದುಕೊಂಡ್ರೆ
OBC ಆಗಿದ್ರೆ ಅಂದರೆ ನೀವು 30 ಮಾರ್ಕ್ಸ್ SC ST ಆಗಿದ್ರೆ 30, ಅದೇ ರೀತಿ EWS ಮತ್ತು ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ರೆ 40 ಮಾರ್ಕ್ಸ್ ಏನಾದ್ರು ತೊಗೊಂಡ್ರಂದ್ರೆ ನೀವು ಕೂಡ ಫಿಸಿಕಲ್ಗೆ ಆಯ್ಕೆರಿ. ಯಾವ ಅಭ್ಯರ್ಥಿಗಳಪ್ಪ ಅಂದ್ರೆ ನೋಡ್ಕೋರಿ, ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಜಸ್ಟ್ ನೀವು ಪಾಸ್ ಆದ್ರೆ ಸಾಕ್ರಿ. ಇದು ಎಲಿಜಿಬಲ್ ಸ್ಕೋರ್ ಏನಿದಲ್ಲ ಇಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ಪ್ರತಿಯೊಬ್ಬರು ಕೂಡ ಫಿಸಿಕಲ್ಗೆ ಆಯ್ಕೆರಿ. ಇನ್ನು ಇದ್ರ ಜೊತೆಗೆ ಮತ್ತೆ ನಿಮಗೆ ಇಲ್ಲಿ ಅಪ್ರೆಂಟಿಸನ್ನು ಮುಗಿಸಿದ ಅಭ್ಯರ್ಥಿಗಳು ನೀವೇನಾದರೂ ಆಗಿದ್ರಪ್ಪ ಅಂದ್ರೆ ಜಸ್ಟ್ 30+ ಅಥವಾ ನಿಮ್ದು ಯಾವ ಕ್ಯಾಟಗರಿ ಒಳಗೆ ಬರುತ್ತಲ್ಲ ಅಷ್ಟು ಸ್ಕೋರನ್ನು ಇಲ್ಲಿ ಜನರಲ್ ಕ್ಯಾಟಗರಿ ಮತ್ತು EWS ಆಗಿದ್ರೆ ಅಂದ್ರೆ 40 ಮಾರ್ಕ್ಸು, OBC ST ಆಗಿದ್ರೆ ಅಂದ್ರೆ 30 ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನೀವು ಕೂಡ ಫಿಸಿಕಲ್ಗೆ ಬರ್ತೀರಿ. ಇಂಥ ಅಭ್ಯರ್ಥಿಗಳು ನೀವೇನಾರು ಆಗಿದ್ರಪ್ಪ ಅಂದ್ರೆ ಇನ್ನೊಂದು 15 ದಿವಸ ಬಿಟ್ಟು ಅಥವಾ ಇನ್ನೊಂದು 20 ದಿವಸ ಬಿಟ್ಟು ಆದರೂ ಫಿಸಿಕಲನ್ನು ಸ್ಟಾರ್ಟ್ ಮಾಡಿರಿ. ಯಾಕಂದರೆ ಈ ಸಾರಿ ಟೈಮನ್ನು ಜಾಸ್ತಿ ಕೊಡಂಗಿಲ್ಲ ರೀ. ಈ ನೀವು ಆಲ್ರೆಡಿ ಫಿಸಿಕಲಿ ಬಿಟ್ಟಿದ್ರೆ ನೋ ಪ್ರಾಬ್ಲಮ್. ಫಿಸಿಕಲ್ ಸ್ವಲ್ಪ ವೀಕ್ ಇದ್ರಂದ್ರೆ ಫಿಸಿಕಲನ್ನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರಿ. ಯಾಕಪ್ಪ ಅಂದ್ರೆ 35 kg ತೂಕನ ನೀವು ಹತ್ಕೋಬೇಕ್ರಿ. ಅದನ್ನೆಲ್ಲ ಇಟ್ಟಿರ್ತಾರೋ ಅಥವಾ ಟೇಬಲ್ ಮೇಲಾದ್ರೂ ಇಟ್ಟಿರ್ತಾರೋ ಅದನ್ನು ಹತ್ಕೊಂಡು ಓಡ್ಬೇಕ್ರಿ ಅಥವಾ ನಡ್ಕೋತಾದ್ರೂ ಹೋಗ್ಬೇಕು. ಅದಕ್ಕಾಗಿ ಹತ್ಕೋ ಪ್ರಾಕ್ಟೀಸ್ ಇರ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೋರಿ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು ನೀವು ಕೂಡ ತಿಳಿತಲ್ಲ. ಇನ್ನು ಅದೇ ರೀತಿ ಜನರಲ್ ಕ್ಯಾಟಗರಿ ಆಯ್ತು ಇದು ಏನೋ ಎಕ್ಸ್ ಸರ್ವಿಸ್ ಮ್ಯಾನ್ ಆಯ್ತು ಮತ್ತು ಅದೇ ರೀತಿ ಅಪ್ರೆಂಟಿಸ್ ಅಭ್ಯರ್ಥಿ ITI ಮೇಲೆ ಹಾಕಿದವ್ರಿಗೆ ಆಯ್ತು ರೀ. ನಾವೀಗ SSLC ಮೇಲೆ ಹಾಕಿವಿ ರೀ. ನಮ್ದು ಯಾವುದೇ ರೀತಿಯ ಮೀಸಲಾತಿಗಳು ಇಲ್ಲ ರೀ. ಅಂಥ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ರೆ ನೀವು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡಿರಿ, ನೀವೇನಾದರೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ರಪ್ಪ ಅಂದ್ರೆ 68 to 70+ ಸ್ಕೋರ್ ನಿಮ್ದು ಏನಾದರೂ ಆಗಿತ್ತಪ್ಪ ಅಂದ್ರೆ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ ಸ್ನೇಹಿತರೆ. ಇದು ಬಂದು ಎಕ್ಸ್ಪೆಕ್ಟೆಡ್ ಆಗಿರ್ತದೆ. ಇದಕ್ಕೂ ಸ್ವಲ್ಪ ಇದು ಓನ್ಲಿ 1:3 ಕರೆಯುವ ಕಾರಣಕ್ಕಾಗಿ ನಾವು ಫಿಸಿಕಲ್ದು ಹೇಳಕತ್ತೀವಿ ರೀ. 1:1 ಬೇರೆ ರೀತಿಯ ಕಟಾಪ್ ಇರ್ತದೆ ರೀ, ಸ್ವಲ್ಪ ಜಾಸ್ತಿ ಇರ್ತದೆ ರೀ. ಅದನ್ನು ಫಿಸಿಕಲನ್ನು ಆದಮೇಲೆ ಹೇಳ್ಬೋದು ರೀ. ಈಗ ಸದ್ಯಕ್ಕಂತೂ ನಿಮ್ಮದು ಯಾಕಂದ್ರೆ ಮೊದಲಿಗೆ ಫಿಸಿಕಲನ್ನು ಕರಿತಲ್ಲ, ಇದು ಫಿಸಿಕಲ್ದು ಎಕ್ಸ್ಪೆಕ್ಟೆಡ್ ಕಟಾಪ್ ಆಗಿರ್ತದೆ ರೀ. ಇದರಲ್ಲಿ ಒಂದು 2 ರಿಂದ 5 ಅಂಕ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇರ್ತದೆ ರೀ. ತಿಳಿತಲ್ಲ. ಇನ್ನು ಅದೇ ರೀತಿ ಜನರಲ್ ಆಯಿತು OBC ಅಭ್ಯರ್ಥಿಗಳಾಗಿದ್ರೆ ಅಥವಾ SC ST ಅಭ್ಯರ್ಥಿ EWS ಸ್ನೇಹಿತರೆ, ನೀವೇನಾದರೂ OBC ಅಭ್ಯರ್ಥಿ ಆಗಿದ್ರಪ್ಪ ಅಂತ ತಿಳ್ಕೊರಿ. 62 ರಿಂದ 68 ಕೂಡ ಇತ್ತಂದ್ರೆ ಫಿಸಿಕಲನ್ನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರಿ. ಈ ಥರ ಹೆಚ್ಚು ಕಡಿಮೆ ಆಗ್ತದೆ ರೀ. ಯಾಕಪ್ಪ ಅಂದ್ರೆ ಏನೋ ಎಕ್ಸ್ಪೆಕ್ಟೆಡ್ ಕಟಾಪು 1:3 ಆದ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಅಭ್ಯರ್ಥಿಗಳು ಬರ್ತಾರೆ. 1:1 ಆಲ್ಮೋಸ್ಟ್ ಎಲ್ಲ 70 ಮೇಲೆ ನಿಂದಿರ್ತಾರೆ. 72, 74, 75 ಕೂಡ ಹೋಗ್ತದೆ ರೀ. ಇದು ಓನ್ಲಿ ಪರ್ನ ಹೇಳಾಗ್ತಿದ್ದು 1:3 ರೀ. ಇನ್ನು SC ST ಅಭ್ಯರ್ಥಿಗಳಾಗಿದ್ರೆ ನೀವು ಕೂಡ 60 to 68 ಕೂಡ ನೀವು ಕೂಡ ಫಿಸಿಕಲನ್ನು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ತಿತ್ತಲ EWS ಅಭ್ಯರ್ಥಿಗಳು ಕೂಡ 62+ ಆಗಿತ್ತಂದ್ರೆ ಫಿಸಿಕಲನ್ನು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ಇದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಪೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಸೊ ಅದಕ್ಕಾಗಿ ನೀವು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ತಿತ್ತಲ್ಲ. ಇಂಥ ಅಭ್ಯರ್ಥಿಗಳು ನೀವೇನಾಗಿದ್ದರೆ ಫಿಸಿಕಲನ್ನು ಸ್ಟಾರ್ಟ್ ಮಾಡಿರಿ. ಫೆಬ್ರವರಿ 10ಕ್ಕೆ ಐತ್ರಿ. 15ರ ನಂತರ ನಿಮ್ಮದು ಫಿಸಿಕಲ್ದು ರಿಸಲ್ಟನ್ನು ಬಿಡುವ ಸಾಧ್ಯತೆ ಇರ್ತದೆ ರೀ. ಅದಕ್ಕಾಗಿ ಅಲ್ಲಿವರೆಗೆ ಟೈಮ್ ಐತ್ರಿ. ಫಿಸಿಕಲನ್ನು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ತಾ ಇರಿ. ಮುಂಜಾನಂತರೂ ಈಗ ಥಂಡಿ ಜಾಸ್ತಿ ಇರ್ತದೆ, ಹೋಗೋಕ್ಕಾಗಲ್ಲ. ಸಾಯಂಕಾಲ ಆದರೂ ಕೂಡ ಹೋಗ್ರಿ. ಗ್ರೌಂಡ್ ಇದ್ರೆ ಗ್ರೌಂಡ್ನಾಗ ಓಡ್ರಿ. ಇಲ್ಲಪ್ಪ ಅಂದ್ರೆ ನೀವೆಲ್ಲ ಏನಾರ ಹೊಲನ ಕೆಲಸ ಮಾಡ್ತಿದ್ರೆ ಒಂದು ಗೊಬ್ಬರ ಚೀಲ ತೊಗೊಂಡು ಒಂದು 30-35 kg ಹಾಕ್ಕೊಂಡು ಇಲ್ಲ 40 kg ಹಾಕ್ಕೊಂಡು ಒಂದು ಟೈಮ್ ನೋಡ್ಕೋರಿ, ಪ್ರಾಕ್ಟೀಸ್ ಮಾಡ್ಕೋರಿ. ಯಾಕಂದ್ರೆ ಅಲ್ಲಿ ಹೋಗಿ ನೀವು ಒಮ್ಮೆ ಇದು ಮಾಡ್ತೀರಂದ್ರೆ ಸಾತಿಲ್ಲಾರ್ದು ಏನೂ ಮಾಡೋಕ್ಕಾಗಂಗಿಲ್ಲ. ಅದು ಪ್ರಾಕ್ಟೀಸ್ ಏನಾದರೂ ಇತ್ತಂದ್ರೆ ಆರಾಮಾಗಿ ನೀವು ಅಲ್ಲಿ ಫಿಸಿಕಲನ್ನು ಪಾಸ್ ಮಾಡ್ಬೋದು ರೀ. ತಿತ್ತಲ್ಲ. ಇದು ಬಂದು ನಿಮಗೆ ಇದಕ್ಕೆ ಸಂಬಂಧಿಸಿದೆ 1:3 ಸಂಬಂಧಿಸಿದೆ ಎಕ್ಸ್ಪೆಕ್ಟೆಡ್ ಕಟಾಪ್ ಆಗಿತ್ತು ರೀ. ತಿತ್ತಲ್ಲ. ಇನ್ನು ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು ರಿಸಲ್ಟ್ ಬಗ್ಗೆ ಹೇಳಿದರೆ ರಿಸಲ್ಟ್ ಕೂಡ ಹೇಳಿರಿ. ಫೆಬ್ರವರಿ 15ರ ನಂತರ ಬರುವ ಸಾಧ್ಯತೆ ಐತ್ರಿ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮದು ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.